ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೆಸರು ಕಾಳಿನ ಕಿಚಡಿ ಹೇಗೆ ಮಾಡೋದು ನೋಡೋಣ. ಮೊದಲು ನನ್ನ ಚಾನಲನ್ನು ನೀವು ಮೊದಲ ಬಾರಿ ನೋಡುತ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಈಗ ಹೆಸರು ಕಾಳು ಕಿಚಡಿ ಮಾಡಲು ಮೊದಲು 1 ಕಪ್ನಷ್ಟು ಹೆಸರು ಕಾಳು ತೆಗೆದುಕೊಂಡಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನೀಗ ಓವರ್ನೈಟ್ ಇದನ್ನು ಇಡ್ತೇನೆ. ಚೆನ್ನಾಗಿ ನೆನೆಸಿದ ಹೆಸರು ಕಾಳನ್ನು 1-2 ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ತೆಗೆದುಕೊಳ್ತೇನೆ. ಈಗ ಒಂದು ಕುಕ್ಕರ್ನಲ್ಲಿ ವಾಶ್ ಮಾಡಿದ ಹೆಸರು ಕಾಳನ್ನು ಹಾಕಿ ಅದಕ್ಕೆ ಬೇಯಿಸಲು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು 1 ಕಪ್ ಹೆಸರು ಕಾಳಿಗೆ 1-2 ಕಪ್ ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಗ್ಯಾಸನ್ನು ಆನ್ ಮಾಡಿ ಈಗ ಕುಕ್ಕರನ್ನು ಇಡ್ತಾ ಇದ್ದೇನೆ. ಈಗ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಅದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ತೆಗೆದುಕೊಂಡಿದ್ದೇನೆ. ಪ್ರೆಷರ್ ಎಲ್ಲ ತಣ್ಣಗಾದ ನಂತರ ಈಗ ಒಂದು ಪ್ಯಾನ್ ಇಟ್ಟು ಆ ಪ್ಯಾನಿಗೆ ಬೇಯಿಸ್ಕೊಂಡ ಹೆಸರು ಕಾಳನ್ನು ಸೇರಿಸ್ತಾ ಇದ್ದೇನೆ. ಈಗ ತೆಗೆದುಕೊಂಡ 1 ಕಪ್ನಷ್ಟು ಬೆಲ್ಲ, ನೀವು ಸಿಹಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟೇ ಬೆಲ್ಲವನ್ನು ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಉಪ್ಪು ಸೇರಿಸಿ ಈಗ ಸ್ವಲ್ಪ ಬೆಲ್ಲ ಕರಗುವಷ್ಟು 1-2 ನಿಮಿಷ ಹಾಗೆ ಬಿಡ್ತೇನೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ನಂತರ ಈಗ ತೆಗೆದುಕೊಂಡ 1 ಕಪ್ನಷ್ಟು ಫ್ರೆಶ್ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಕೊನೆಯದಾಗಿ ಇಲೈಚಿ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸುಲಭವಾಗಿ ಒಂದು 10 ನಿಮಿಷದೊಳಗೆ ಕಿಚಡಿಯನ್ನು ಮಾರ್ನಿಂಗ್ ಬೇಗ ಮಾಡ್ಕೊಳ್ಬೋದು. ರುಚಿಕರವಾದ ಕಿಚಡಿ ರೆಡಿಯಾಗಿದೆ. ಒಮ್ಮೆ ನಿಮ್ಮ ಮನೆಯಲ್ಲೂ